ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಕಲ್ಯಾಣಿ, ನೀನ್ ಈ ಗೊಂಬೆಗಳನ್ನ ಕೆಲ್ಸ ಇಲ್ಲ ಅಂತ ಮಾಡಿಲ್ಲಮ್ಮ. ಏನೋ ಒಂದು ಹೇಳ್ಬೇಕು ಅಂತ ಮಾಡಿದ್ಯಾ ಅನ್ಸ್ತಿದೆ. ಅದೇನು ಅಂತ ಹೇಳಿದ್ರೆ ನಾವು ಕೇಳಿಸ್ಕೋತೀವಮ್ಮ. ಹೌದಮ್ಮ, ನೀನು ನೋಡ್ತಾ ಇದ್ರೆ ಸಿಟಿಲ್ ಬೆಳೆದಿರೋ ಹುಡುಗಿ ತರ ಇದೀಯಾ. ಆದ್ರೆ ನೀನ್ ಮಾಡಿರೋ ಗೊಂಬೆಗಳು ಡಾಕ್ಟ್ರದು, ಸೈನಿಕರದು, ರೈತರದ್ದು. ಯಾಕೆ ಹೀಗೆ? ಹೇಳ್ತೀನಿ. ನಿಜವಾಗಿ ನಾವಿವತ್ತು ಇಷ್ಟು ಸಂತೋಷವಾಗಿ ಇದೀವಿ ಅಂದ್ರೆ ಅದಕ್ಕೆ 3 ಜನನೇ ಕಾರಣ. ಅವರೇ ಸೈನಿಕ, ರೈತ, ಡಾಕ್ಟರ್. ಎಷ್ಟೋ ಲಕ್ಷ ಜನ ಸೈನಿಕರು ನಿರಂತರವಾಗಿ ನಮ್ಮ ದೇಶದ ಗಡಿಯಲ್ಲಿ ಶತ್ರುಗಳಿಂದ ನಮ್ಮನ್ನ ಕಾಪಾಡ್ತಾ ಅವ್ರ ಪ್ರಾಣನ ಕಳ್ಕೊತಾ ಇದ್ದಾರೆ. ಎಷ್ಟೋ ಜನ ತಾಯಿಯಂದ್ರು, ಹೆಂಡ್ತಿರು, ಅಕ್ಕಂದ್ರು, ತಂಗಿಯರು ಅವ್ರ ಮಕ್ಕಳನ್ನ, ಗಂಡಂದ್ರನ್ನ, ಒಡ ಹುಟ್ಟಿದವರನ್ನ ನಮಗೋಸ್ಕರ ವೀರ ತಿಲಕ ಇಟ್ಟು ಕಳಿಸ್ತಾ ಇದ್ದಾರೆ. ಅವರೆಲ್ಲರೂ ಪ್ರಾಣನ, ಸಂಬಂಧನ, ಸಂತೋಷನ ತ್ಯಾಗ ಮಾಡ್ತಿರೋದಕ್ಕೆ ನಾವಿಲ್ಲಿ ಹೀಗಿರೋಕಾಗ್ತಿರೋದು. ಅದಕ್ಕೆ ಅವ್ರ ದೊಡ್ಡತನನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೈನಿಕರ ಗೊಂಬೆಗಳು. ನಮ್ ತಂದೆಗೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ಬೇಕನ್ನೋ ಆಸೆ ಈಡೇರ್ಲಿಲ್ಲ. ಅದಕ್ಕೆ ತನ್ನ ಅಳಿಯನ್ನ ಪೊಲೀಸ್ ಆಫೀಸರ್ ಮಾಡ್ಬೇಕು ಅಂತ ಕನಸ್ಕೊಂಡ್ರು. ಆ ಕನಸನ್ನ ನಮ್ಮಮ್ಮ ಆಫೀಸರ್ ಸೇರಿ ನಿಜ ಮಾಡಿದ್ರು. ಥ್ಯಾಂಕ್ ಯು ಆಫೀಸರ್. ಇನ್ನು ರೈತರ ವಿಷಯಕ್ಕೆ ಬಂದ್ರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಿಟಿನಲ್ಲೇ. ಸಿಟಿಲಿ ಇದ್ದಷ್ಟು ದಿನಾನು ರೈತರ ಬಗ್ಗೆ, ರೈತರ ಕಷ್ಟಪಡೋದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ಸ್ಟಾರ್ಸ್ಗೆ ಏನಾದ್ರೂ ಆದ್ರೆ, ರಾಜಕೀಯ ನಾಯಕರಿಗೆ ಏನಾದ್ರೂ ಚಿಕ್ಕದಾಗಿ ತೊಂದರೆ ಆದ್ರೂನು ಗಂಟೆಗಟ್ಲೆ ತೋರ್ಸೋದಕ್ಕೆ ನ್ಯೂಸ್ ಚಾನೆಲ್ಸ್ ಇದೆಯಾ ಹೊರತು ರೈತರ ಬಗ್ಗೆ, ಅವ್ರ ನೋವಿನ ಬಗ್ಗೆ ಹೇಳೋದು ತುಂಬಾ ಕಡಿಮೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಮೇಲೆ ರೈತರು ಪಡೋ ಕಷ್ಟಗಳನ್ನ ನೋಡ್ದೆ. ರೈತಾನೇ ರಾಜ, ರೈತ ಇಲ್ಲಂದ್ರೆ ನಾವ್ ಏನೂ ಇಲ್ಲ ಅಂತ ಯಾಕೆ ದೊಡ್ಡೋರು ಹೇಳಿದ್ದಾರೆ ಅಂತ ಆಗ್ಲೇ ನನ್ಗೆ ಅರ್ಥ ಆಗಿದ್ದು. ರಾತ್ರಿ ನೋಡ್ದೆ, ಹಗಲು ನೋಡ್ದೆ, ಬಿಸಿಲನ್ನದೆ, ಚಳಿ ಅನ್ನದೆ, ಮಣ್ಣಿಗಿಳ್ದು ಮಣ್ಣಲ್ಲೇ ಬದುಕ್ತಾ, ಭೂಮಿ ತಾಯಿಗೆ ಗಾಯ ಮಾಡ್ತಾ, ತಾನೂ ಗಾಯ ಮಾಡ್ಕೊಳ್ತಾ, ಕೋಳಿ ಕೂಗ್ತಿದ ಹಾಗೆ ನೇಗ್ಲನ್ನ ಹಿಡ್ಕೊಂಡು ಹೋಗ್ತಾನೆ. ನಮ್ಗೆಲ್ಲ 3 ಹೊತ್ತು ಅನ್ನ ಸಿಗೋ ಹಾಗೆ ಮಾಡ್ತಾನೆ. ಮೊದಲನೇ ಬೆಳೆನ ನೋಡಿದ ದಿನ ರೈತನ ಕಣ್ಣಲ್ಲಿ ಕಾಣೋ ಸಂತೋಷ ವರ್ಣಿಸೋಕ್ಕಾಗಲ್ಲ. ಅದೇ ಮಳೆ ಇಲ್ದೆ, ನೀರಿಲ್ದೆ ಬೆಳೆ ಬರ್ಲಿಲ್ಲ ಅಂದ್ರೆ ಅದೇ ರೈತನ ನೋವನ್ನ ಹೇಳೋಕ್ಕಾಗಲ್ಲ. ಹೊಲಕ್ಕೆ ಬೀಳೋ ಕ್ರಿಮಿ ಕೀಟ ಸಾಯಿಸೋಕೆ ಅವ್ರು ಉಪಯೋಗಿಸೋ ಕೀಟನಾಶಕದಿಂದಾನೆ ಅದನ್ನ ಕುಡಿದು ಅವನು ಜೀವ ಕಳ್ಕೊಳ್ತಾನೆ. ಅಂತ ರೈತರ ಕತೆನ ಕೇಳಿದೀನಿ, ನೋಡಿದೀನಿ. ಅದು ಬದಲಾಗ್ಬೇಕು. ಜನರಲ್ಲಿ ಬದಲಾವಣೆ ಬರಬೇಕು. ರೈತರನ್ನ ದೇವ್ರ ಹಾಗೆ ನೋಡ್ಬೇಕು. ಅದೇ ಒಳ್ಳೆ ಉದ್ದೇಶದಿಂದ ನಾನು ರೈತರ ಗೊಂಬೆನ, ವ್ಯವಸಾಯ ಮಾಡೋ ಗೊಂಬೆಗಳನ್ನ ತಯಾರಿಸಿದ್ದೀನಿ. ವ್ಯವಸಾಯನೇ ಮೂಲಾಧಾರ. ಆದ್ರೆ ಈ ಕಾಲದಲ್ಲಿ ರೈತರಿಗೆ ಸಹಾಯ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಇನ್ನು ಡಾಕ್ಟರ್ ಬಗ್ಗೆ ಹೇಳೋದಾದ್ರೆ, ದೇವರ ನಂತರ ಇವರನ್ನೇ ದೇವರು ಅಂತಾರೆ. ದೇವರು ಜನ್ಮ ಕೊಟ್ರೆ ಡಾಕ್ಟರು ಮರು ಜನ್ಮ ಕೊಡ್ತಾರೆ. ತನು, ಮನ, ಮತ, ಕುಲ, ಜಾತಿ ಈ ರೀತಿ ಭೇದ ಭಾವ ಮಾಡೋದಿಲ್ಲ. ಜೀವ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಹತ್ರ ಬಂದವರನ್ನ ಹೇಗಾದ್ರೂ ಬದುಕಿಸ್ಬೇಕು ಅಂತ ಕಷ್ಟಪಡ್ತಾರೆ.
ಬಹಳಷ್ಟು ಸಲ ಉಳಿಸ್ತಾರೆ, ಕೆಲವೊಂದ್ಸಲ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಆಗ ಬದುಕಿಸೋದಕ್ಕಾಗ್ತಿಲ್ಲ ಅಂತ ಅವ್ರ ಮನ್ಸು ಪಡೋ ನೋವನ್ನ ಹೇಳೋದಕ್ಕಾಗಲ್ಲ. ಅದೆಲ್ಲ ಸಹಿಸ್ಕೊಳ್ತಾ ನಮಗೋಸ್ಕರ ಪ್ರಾಣನ ತೆಗಿಯೋ ಅಂಟು ರೋಗನ ಕೂಡ ಲೆಕ್ಕಕ್ಕಿಟ್ಕೊಳ್ದೆ ಜನರನ್ನ ಕಾಪಾಡ್ತಿರೋ ಡಾಕ್ಟರ್ ಎಷ್ಟೋ ಜನ ಇದ್ದಾರೆ. ಅವರನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಡಾಕ್ಟರ್ ಗೊಂಬೆಗಳನ್ನ ತಯಾರಿಸಿದೆ. ಅಮ್ಮ, ಪೂಜೆ ಪೂರ್ತಿ ಆಯ್ತು. ಅಮ್ಮನವರಿಗೆ ನೀವೇ ಆರತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇರು ದಮಯಂತಿ. ಪುರೋಹಿತ್ರೆ, ನನ್ನ ಮಗ ಸೊಸೆ ಇನ್ನೂ ಬಂದಿಲ್ಲ. ಅವ್ರ ಮದುವೆ ಆದ್ಮೇಲೆ ಬಂದಿರೋ ಮೊದಲನೇ ದಸರಾ ಹಬ್ಬ ಇದು. ಅಮ್ಮವ್ರ ಆಶೀರ್ವಾದ ಅವರಿಗೂ ಸಿಕ್ಕಿದ್ರೆ ಒಳ್ಳೇದು. ಅದಕ್ಕೆ ಅವ್ರ ಬರ್ತದಾಗನ ಆರತಿ ಮಾಡಿಸೋಣ ಅಂತ. ಅತ್ತೆ, ನಮ್ ಪೂಜೆ ಆಗೋಯ್ತು ಅಲ್ವಾ? ಬೇಗ ನೈವೇದ್ಯ ಸಮರ್ಪಿಸಿ ಆರತಿ ಮಾಡಿದ್ರೆ ಏನಾದ್ರೂ ತಿನ್ಬೋದು. ಹಸುವಾಗ್ತಿದೆ ಅತ್ತೆ. ಒಂದ್ ಹೊತ್ತು ತಡವಾಗಿ ತಿಂದ್ರೆ ಏನೂ ಆಗಲ್ಲ. ಇನ್ನು ಆರೋಗ್ಯಕ್ಕೆ ಒಳ್ಳೇದು ಕೂಡ. ಕಲ್ಯಾಣಿ ಶೌರ್ಯ ಬೇರೆ ಊರ್ಗ್ ಹೋಗಿದ್ದಾರೆ. ಈ ಮನೆ ಗೌರವನ ಜಾಸ್ತಿ ಮಾಡೋ ಕೆಲ್ಸದ ಮೇಲೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ಕಾಯ್ಬೇಕು ಅಷ್ಟೇ. ಅಂದ್ರೆ ಅವ್ರು ಸಾಯಂಕಾಲ ಬಂದ್ರೆ ಅಲ್ಲಿವರೆಗೂ ನಾವ್ ಕಾಯ್ಬೇಕಾಗತ್ತಾ ಅತ್ತೆ? ಕಾಯ್ಲೇಬೇಕು. ಪ್ರತಿಯೊಂದ್ರಲ್ಲೂ ಕಲ್ಯಾಣಿ ಅನುಪಮಗೆ ಹೋಲ್ಸ್ಕೋತೀರ ಅಲ್ವಾ? ಹಾಗೇನೆ ಕುಟುಂಬ ಗೌರವನ ಬೆಳೆಸೋದ್ರಲ್ಲೂ ಒಳ್ಳೆ ಕೆಲಸ ಮಾಡೋದ್ರಲ್ಲೂ ಹೋಲ್ಸ್ಕೊಡಿ. ನಿಮ್ಮ ಸ್ಥಾನ ಏನೋ, ಅವ್ರ ದೊಡ್ಡತನ ಏನೋ ನಿಮ್ಗೆ ಗೊತ್ತಾಗುತ್ತೆ. ಸರಿಯಾಗಿ ಹೇಳ್ದಿಯಮ್ಮ. ಅಷ್ಟೇ ಯಾಕೆ ಪಲ್ಲವಿ, ಅನುಪಮ ಅಮ್ಮನ ಹಾಗೆ ಅಮ್ಮನವರ ಪೂಜೆಗೆ ಸಂಬಂಧಿಸಿರೋ ಹಾಡಾಗ್ಲಿ ಸ್ತೋತ್ರನಾಗ್ಲಿ ಓದು. ಅಥವಾ ಕಲ್ಯಾಣಿ ಹಾಗೆ ನಿಮ್ಮಲ್ಲಿರೋ ಕಲೆ ಏನಾದ್ರೂ ತೋರಿಸಿ. ಸುಮ್ನಿರಿ. ನೀವು ದೊಡ್ಡವರು ಅಂತ ಒಪ್ಕೋತೀವಿ. ಎಲ್ರೂ ಹೇಳ್ತಾ ಇರ್ತಾರೆ ಒಂದು ಗಂಡಸಿನ ಗೆಲುವು ಹಿಂದೆ ಒಂದು ಹೆಂಗಸಿರ್ತಾಳೆ ಅಂತ. ಆದ್ರೆ ನಿಮ್ಮಿಬ್ಬರು ನೋಡ್ತಿದ್ರೆ ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದಿಕ್ಕೇನೆ ಕಲ್ಯಾಣಿ ಅವ್ರ ಒಳಗಿರೋ ಟ್ಯಾಲೆಂಟ್ ಹೊರಗೆ ಬಂದಿದೆ ಅಂತ ನಮ್ಗೆ ಅರ್ಥ ಆಗ್ತಿದೆ. ನಿಜ ಹೇಳಿದ್ರಿ. ನಾನು ಆಫೀಸರ್ ಸಾಧಿಸೋ ಜಯದ ಹಿಂದೆ ಇದೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಿಡೋ ಪ್ರತಿ ಹೆಜ್ಜೆ ಹಿಂದೆ ನಮ್ಮ ಆಫೀಸರ್ ಇರ್ತಾರೆ. ಅದು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ತಾಗ್ಲೆ, ಅದು ನನ್ಗೆ ನನ್ ಗಂಡ ಕಟ್ಟಿರೋ ತಾಳಿ ನನ್ ಕುತ್ತಿಗೆಗೆ ಬಿದ್ದಾಗ್ಲೇ ಅನ್ನಿಸ್ತು. ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ. ಇಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂದ್ರೆ ನೀನ್ ನಿಜವಾಗ್ಲೂ ಅದೃಷ್ಟವಂತಲೇ. ಅಲ್ಲ ಮೇಡಮ್, ನನ್ನ ಅದೃಷ್ಟ. ಕಲ್ಯಾಣಿ ನನ್ನ ಜೀವನದಲ್ಲಿ ಬರೋಕ್ಕೂ ಮುಂಚೆ ನಾನೊಬ್ಬರಿಗೆ ಮನ್ಸು ಕೊಟ್ಟಿದ್ದೆ. ದೇವತೆ ತರ ಆರಾಧಿಸಿದೆ. ಅವಳಿಗೇನಾದ್ರೂ ಆದ್ರೆ ನನ್ನ ಪ್ರಾಣನೇ ಹೋದಾಗ ಅನಿಸ್ತಿತ್ತು.
ಅವಳು ಕೂಡ ಹಾಗೆ ಪ್ರೀತಿಸ್ತಾಳೆ ಅನ್ಕೊಂಡೆ. ಆದ್ರೆ ಅದೆಲ್ಲ ನಾಟಕ ಅಂತ. ನಾನು ಮೋಸ ಹೋದೆ ಅಂತ, ನನ್ನನ್ನು ನಂಬಿಸಿ ಮೋಸ ಮಾಡಿದ್ಲು ಅಂತ ಅವಳು ನನ್ನಿಂದ ದೂರ ಹೋದ್ಮೇಲೆ ಗೊತ್ತಾಗಿದ್ದು. ಎಷ್ಟು ಒದ್ದಾಡದ್ನೋ. ಮತ್ತೆ ಮಾಮೂಲಿ ಮನುಷ್ಯ ಆಗೋದಕ್ಕೆ ಎಷ್ಟು ಟ್ರೈ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು. ನಾನು ಮತ್ತೆ ಹೀಗೆ ಬದಲಾಗಿ ಇಷ್ಟು ಖುಷಿಯಾಗಿ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕಲ್ಯಾಣಿನೇ. ತನ್ನ ಪ್ರೀತಿಯಿಂದ ನನ್ನನ್ನು ಬದಲಾಯಿಸಿದಾಳೆ. ರಾಕ್ಷಸಿ ಅಂತ ಅವಳು ನನ್ನ ಜೀವನದಿಂದ ಹೊರಟು ಹೋಗಿದ್ದೆ ಒಳ್ಳೇದಾಯ್ತು. ದೇವತೆ ಅಂತಹ ಕಲ್ಯಾಣಿ ನನ್ನ ಜೀವನದಲ್ಲಿ ಬಂದ್ಲು. ಇಲ್ಲಿವರೆಗೂ ನನ್ನಿಂದ ಅವಳ ಜೀವನ ಬದಲಾಗಿದೆ, ಆನಂದವಾಗಿದೆ ಅಂತ ಕಲ್ಯಾಣಿ ಹೇಳಿದ್ಲೇ ಹೊರತು ಇವಳಿಗಿಂತ ಹೆಚ್ಚು ಆನಂದವಾಗಿ ನಾನಿದ್ದೀನಿ. ಪರಮೇಶ್ವರ ತನ್ನಲ್ಲಿ ಅರ್ಧ ಭಾಗನ ಪಾರ್ವತಿಗೆ ಯಾಕೆ ಕೊಟ್ನೋ ಅಂತ ಕಲ್ಯಾಣಿ ನನ್ನ ಜೀವನದಲ್ಲಿ ಬಂದ್ಮೇಲೆ ನನಗೆ ಅರ್ಥ ಆಯ್ತು. ಸೂಪರ್ ಆಗಿ ಹೇಳಿದ್ರಿ ಇಬ್ರು. ನಿಮ್ಮ ಹೆಸರೇನು? ಕೇಳ್ತಿರೋದು ನಿಮ್ಮನ್ನೇ. ನಿಮ್ಮ ಹೆಸರೇನು? ಶೌರ್ಯ ಅವ್ರೆ, ಏನಾಯ್ತು? ಅವನು ನನ್ನ ಅಳಿಯ. ಹೆಸರು ಸಿದ್ದುನೇ ಅಲ್ವಾ?
ಏಯ್ ಏಯ್ ಸಿದ್ದು ಸಿದ್ದು ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣ ಚಾಪಾಂ. ಇದೆಲ್ಲ ಕನಸಾ? ಗುಂಡ್ಗೆನೆ ನಿಂತು ಹೋಗಿತ್ತಲ್ಲ. ಆಪದಾಮ ಭಕ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಸ್ಯಾಂ ಹಿರಣ್ಯಂ ಇಂದೇಯಂ ಗಾಮಶ್ವಂ ಪುರುಷಾಣಹಂ ಅಶ್ವಪೂರ್ವಾಂ ರಥಮತ್ಯಾಂ ಹಸ್ಯನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಫಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋ ಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ಥಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಧನಂಜಯ ಅವರೇ, ಇನ್ನು ನಾವು ಹೋಗಿ ಬರ್ತೀವಿ. ಊಟ ಮಾಡದೆ ಅದು ಹೇಗೆ ಹೋಗ್ತೀರಾ? ನಮ್ಮ ಮಗು ನಿದ್ದೆ ಮಾಡಿ ಎದ್ದಿರ್ತಾನೆ. ಅವನ್ಗೆ ಪ್ರೀತಿಯಿಂದ ತಿನ್ಸಿ ಮಲಗಿಸ್ಲಿಲ್ಲ ಅಂದ್ರೆ ನಮ್ಗೆ ಹಶ್ವಾಗಲ್ಲ. ಅದು ಹಾಗಲ್ಲಮ್ಮ. ಇನ್ಯಾವತ್ತಾದ್ರೂ ಬರ್ತೀವಿ ಬಿಡಿ, ಆಗಲ್ಲ ಅನ್ಬೇಡಿ. ಮರೀದೇನೆ ಬರ್ಬೇಕು. ಮುಂದಿನ ಸಲ ನಿಮ್ ಮಗನ್ ಜೊತೆನೆ ಬರ್ಬೇಕು. ಸರಿ, ಹೋಗಿ ಬರ್ತೀವಿ. ಒಳ್ಳೆದಪ್ಪ. ಶೌರ್ಯ ಕಲ್ಯಾಣಿಯವರು ಗುರ್ತು ಹಿಡಿತಾರೇನೋ ಅಂತ ಭಯದಲ್ಲಿ ಸತ್ತು ಹೋಗಿದ್ದೆ ಸಿದ್ದು. ತಲೆ ಕೆಟ್ಟೋಗಿದೆ. ಇನ್ನೆಷ್ಟು ದಿನ ಹೀಗೆ ಸಿದ್ದು? ಕ್ಷಣ ಕ್ಷಣ ಭಯದಲ್ಲಿ ಬದುಕೋದು. ಹೀಗ್ ಬದುಕೋದಕ್ಕೇನಾ ನಾವಷ್ಟು ರಿಸ್ಕ್ ತಗೊಂಡು ಒಂದಾಗ್ಬೇಕು ಅನ್ಕೊಂಡಿದ್ದು? ಇನ್ನೆಷ್ಟು ದಿನ ಹೀಗೆ ಸಿದ್ದು? ಮಾತಾಡು. ಆ ಕಲ್ಯಾಣಿಯಿಂದ ನಮ್ಗೆ ಪ್ರಾಬ್ಲಮ್ಸ್ ಬಂತು ಅಂತ ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ ಅವಳ ಮೇಲೆ ಆರೋಪ ಮಾಡೋ ಹಾಗೆ ಲೆಟರ್ ಬರೆದು ಬಂದ್ಬಿಟ್ವಿ. ಆದ್ರೆ ಕೊನೆಗೆ ಅವಳು ಶೌರ್ಯನ್ ಪಕ್ಕದಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ. ಒಬ್ರಿಗೋಸ್ಕರ ಒಬ್ರು ಹುಟ್ಟಿದಾರೇನೋ ಅನ್ನೋ ಹಾಗೆ ಹೇಳ್ಕೊತಾ ಇದ್ದಾರೆ. ಶೌರ್ಯ ಅಂತೂ ಪ್ರತಿ ನಿಮಿಷ ಕಲ್ಯಾಣಿನ ದೇವತೆ ಅನ್ನೋ ಹಾಗೆ ನೋಡ್ಕೋತಿದ್ದಾನೆ. ಅವರಷ್ಟು ಸಂತೋಷವಾಗಿ ನಾವ್ ಹೀಗಿರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಏನ್ ಮಾಡೋದ್ ಸ್ಯಾಮ್, ಅವ್ರ ಹಣೆ ಬರ ಚೆನ್ನಾಗಿದೆ. ಇಷ್ಟೆಲ್ಲ ನಡೀತಿದ್ರು ಇಷ್ಟೊಂದು ಕೂಲ್ ಆಗಿ ಹೇಗಿರಕ್ಕಾಗ್ತಿದೆ ಸಿದ್ದು? ನಾವ್ ಬದುಕ್ತಿರೋದು ಒಂದು ಬದುಕೇನಾ? ನಿನಗೇನು ಅನಿಸ್ತಿಲ್ವಾ? ಇನ್ನೆಷ್ಟು ದಿನ ಹೀಗೆ ಅಂತ ಒಬ್ರು ಭಿಕ್ಷೆ ತಿಂತ ನಾವು ಬದುಕಿರೋದು? ನಿನಗೆ ರೋಷ ಪೌರುಷ ಅಂತ ಏನೂ ಇಲ್ವಾ? ಒಂದು ಹೆಣ್ಣಾಗಿ ನನಗೆ ಅಸಹ್ಯ ಅನಿಸ್ತಿದೆ. ಬಿಟ್ಟಿಯಾಗಿ ಸಿಕ್ತಿರೋ ಊಟ ಮಾಡಿ ಮಾಡಿ ಹೀಗ್ ಬದುಕೋದೇ ಅಭ್ಯಾಸ ಆಗಿದೆ ಅನಿಸ್ತಿದೆ. ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಹೇಳು, ನನ್ ಜೊತೆ ಬಾ, ಮತ್ತೆ ಹೈದರಾಬಾದ್ ಹೋಗೋಣ. ನಿನ್ನ ನಂಬ್ಕೊಂಡ್ ಬಂದಿರೋ ತಪ್ಪಗೆ ಭಿಕ್ಷೆನಾದ್ರೂ ಬೇಡಿ ನಿನ್ನ ಸಾಕ್ತೀನಿ. ಬಾಯ್ ಮುಚ್ಚು. ಇನ್ನೊಂದ್ ಮಾತಾಡಿದ್ರೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಸಂಪದ. ನನ್ ಮೇಲ್ ಕಿರ್ಚಾಡ್ದಕ್ಕಾದ್ರೆ ನಿನ್ಗೆ ರೋಷ ಪೌರುಷ ಎರಡು ಬರುತ್ತಲ್ಲ, ಅಷ್ಟೇ ಅಲ್ವಾ? ಏನೇ ಅವಾಗಿಂದ ನೋಡ್ತಾ ಇದ್ದೀನಿ, ನನ್ ಮಗನ ಬೈತಾನೆ ಇದೆಯಲ್ಲ, ಮೈಗೆ ಹೇಗಿದೆ? ಇಷ್ಟಕ್ಕೂ ನಿನ್ಗೇನೋ ಕರ್ಮಸಿದ್ದು ಇವಳ ಹತ್ರ ಬೈಸ್ಕೊತಾ ಇದ್ಯಾ? ನಿನ್ಗೆ ಲಕ್ಷ ಸಲ ಹೇಳಿದೀನಿ ಇವಳಿಗೆ ಸಲಿಗೆ ಕೊಡ್ಬೇಡ ಅಂತ. ನೀನ್ ನನ್ ಮಾತ್ ಕೇಳಿದ್ರೆ ತಾನೆ. ಇವಾಗ ನೋಡ್ದ್ಯಾ, ನಿನ್ನ ಕೈಲಾಗದೆ ಇರೋ ಹೇಳಿ ಅಂತಿದ್ದಾಳೆ. ನಾನು ಹಾಗೆ ಹೇಳಿಲ್ಲ. ನೀವು ಅನವಶ್ಯಕವಾಗಿ ಬಂದು ನಮ್ಮ ಮಧ್ಯೆ ಕಿಚ್ ಹಚ್ಚೋದಕ್ಕೆ ಅಂತ ನೋಡ್ಬೇಡಿ. ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ನೋಡ್ದ್ಯಾ ನಿನ್ ಕಣ್ ಮುಂದೆನೆ ನಿನ್ ಹೆತ್ತ ತಾಯಿಗೆ ಬೆರಳು ತೋರಿಸಿ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಮೊನ್ನೆ ಕೂಡ ಹೀಗೆ ಕಣೋ, ನೀನ್ ಇಲ್ದೇ ಇರುವಾಗ ಬಾಯಿಗೆ ಬಂದಾಗ ಮಾತಾಡಿದ್ಲು. ನೀನ್ ಬಂದಿದ ತಕ್ಷಣ ಮಾತ್ ಬದಲಾಯಿಸ್ಬಿಟ್ಲು. ಇವಾಗ ನಿನ್ ಮುಂದೆನೆ ಒಂದೇ ಸಮ ಮಾತಾಡ್ತಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಅನ್ಕೊಂಡಿದ್ದೆ. ಇವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು ಕಣಸಿದ್ದು. 7ನೇ ಶನಿ ಬೆನ್ ಹತ್ತಿರೋ ಹಾಗೆ ನಿನ್ ತಲೆ ಮೇಲೆ ಕೂತಿದ್ದಾಳೆ ಇವಳು. ಅದಾದ್ರೂ ಪರವಾಗಿಲ್ಲ, 14 ವರ್ಷಕ್ಕೆ ಹೋಗುತ್ತೆ. ಇವಳು ನಿನ್ ಜೀವನ ನಾಶ ಮಾಡೋವರೆಗೂ ಬಿಡೋ ಹಾಗೆ ಕಾಣ್ತಿಲ್ಲ ಕಣೋ. ಆ ಕಲ್ಯಾಣಿನ ಮದ್ವೆ ಮಾಡ್ಕೊಂಡು ಶೌರ್ಯ ಆರಾಮಾಗಿದ್ದಾನೆ. ಇವಳನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನಿನ್ ಏನ್ ಸಿಕ್ತು? ಇನ್ನೇನ್ ಉಳಿದಿದೆ? ಊರ್ ಬಿಟ್ಟು ದೇಶ ಬಿಟ್ಟು ತಿರುಗೋದು, ಆ ಶೌರ್ಯನ್ ಕಣ್ ತಪ್ಸಿ ಓಡಾಡೋದು, ಮಾರು ವೇಷ ಹಾಕೊಳ್ಳೋ ಪರಿಸ್ಥಿತಿ, ಕಳ್ರ ಹಾಗೆ ಓಡಾಡೋ ಪರಿಸ್ಥಿತಿ. ಇಷ್ಟಕ್ಕೂ ಇವಳೇನ್ ಮದುವೆ ಆಗದೆ ಇರೋ ಹುಡುಗಿನ? ಅದು ಅಲ್ಲ, ಸೆಕೆಂಡ್.
ನಮ್ಮ ಅಮ್ಮಂಗೆ ಹೊಡಿತ್ಯಾ?